ಜೆಜೆಎಂ ಕಾಮಗಾರಿಯಿಂದ ಗ್ರಾಮಸ್ಥ ಮನೆ ಬಿಟ್ಟು ಗುಡಿ ಗೋಪುರಗಳಲ್ಲಿ ವಾಸವಾಗಿದ್ದಾನೆ. ಬೀದರ್ ಜಲ್ ಜೀವನ ಮಿಷನ್ ಯೋಜನೆಯಡಿಯಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ ಗ್ರಾಮ ಇದೀಗ ಒಂದು ಕಡೆ ಪೂರ್ಣಗೊಳ್ಳದೆ ಇನ್ನೊಂದು ಕಡೆ ನಿಲ್ಲಿಸದೆ ಜನರಿಗೆ ಆತಂಕ ತಂದಿದೆ. ಹೌದು, ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಎಕ್ಕಂಬ ಗ್ರಾಮ ಪಂಚಾಯತಕ್ಕೆ ಬರುವ ಚಿಮ್ಮೆಗಾಂವ್ ಜೆಜೆಎಂ ಕಾಮಗಾರಿ 6 ತಿಂಗಳಾಯಿತು ಪ್ರಾರಂಭಗೊಂಡಿದೆ. ಆದರೆ ಪ್ರಾರಂಭ ಹಿನ್ನೆಲೆ ಅದನ್ನ ಅಲ್ಲಿಗೆ ಬಿಟ್ಟು ಪರಾರಿಯಾಗಿದ್ದಾರೆ. ಯಾರು ಒಬ್ಬರು ಸಹ ಪುನಃ ಬಂದು ನೋಡಲು ಮುಗಿಸಲು ಬರುವುದಿಲ್ಲ. ಅದರಿಂದ ಮನೆಯ ಹಿಂದೆ ಆಗಲಿರುವ ಗುಂಡಿಗಳು ಹಾಗೇ ಇದ್ದವೆ. ಅದರಿಂದ ಹಾಡು ಹೋಗುವ ಪೈಪ್ ಕೂಡ ಓಪನ್ ಆಗಿ ಇಟ್ಟಿದ್ದಾರೆ. ಅದರಿಂದ ನೀರು ಸೋರುವಿಕೆಯಾಗಿ ಪರಿಣಾಮ ಅಕ್ಕಪಕ್ಕದ ಮನೆಯಲ್ಲಿ ನೀರು ಹೊಕ್ಕಿ ಜನರಿಗೆ ಅವರ ಮನೆಯಲ್ಲಿ ಮಲಗು ಆಗುತ್ತಿಲ್ಲ. ತನ್ನ ಮನೆಗಳು ಬಿಟ್ಟು ದೇವಸ್ಥಾನ ಪಂಚಾಯತ್ ಕಟ್ಟಿಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸುಮಾರು ಸರಿ ಅಧಿಕಾರಿಗಳಿಗೆ ತಿಳಿಸಿದರೂ ಕ್ಯಾರೆ ಎನ್ನದ ಅವರು ಇಂದು ಮಾಧ್ಯಮದ ಮುಖಾಂತರ ನ್ಯಾಯಕ್ಕೆ ಮೊರೆ ಹೋಗಿದ್ದೇವೆ. ಇದನ್ನು ಗಮನಿಸಿದ ಕೂಡಲೇ ಅಧಿಕಾರಿಗಳು ಹಾಗೂ ಇಲ್ಲಿನ ಶಾಸಕರು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಮತ್ತೆ ನಮ್ಮ ಗ್ರಾಮ ಅಭಿವೃದ್ಧಿ ಪಡಿಸುತ್ತಾರೆ ಎಂದು ನಂಬಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಗ್ರಾಮದ ನೀರಿನ ಟ್ಯಾಂಕ್ ಕೂಡ ಹಳೆಯದಾಗಿದೆ. ಜೆಜೆಎಂ ಪೈಪ್ಗಳಿಗೆ ನೀರಿನ ಟ್ಯಾಂಕ್ ಕನೆಕ್ಷನ್ ಕೊಟ್ಟಿದ್ದಾರೆ. ಹೀಗೆ ಹಲವಾರು ತಪ್ಪುಗಳು ಮಾಡಿದರೆ ಕೂಡಲೇ ಇವರ ಮೇಲೆ ಕ್ರಮ ಜರುಗಿಸಿ ನಮಗೆ ನ್ಯಾಯ ಒದಗಿಸಿ ಕೂಡಬೇಕೆಂದು ಗ್ರಾಮದ ಮುಖ್ಯಸ್ಥರುಗಳು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅನಿಲ್ ವೀರಶೆಹತಿ ಬಿರಾದಾರ್, ಪಂಢರಿ ನರಸಿಂಗ್ ದಸ್ಕರ್, ಕಿಶೋರ್ ಬಾಬುರಾವ್ ಪಾಟೀಲ್, ಸುಭಾಷ್ ಶಂಕರರಾವ್ ದರೇಗಾಂಗ್, ಬೆಳದಿಂಗಳ ರಾತ್ರಿಯಲ್ಲಿ ಒಂಟಿಯಾಗಿ, ವಿಶ್ವನಾಥ ತುಕಾರಾಂ ಪರಾಕೆ, ಶರೋರಾವ್ ಗಂಗಾರಾಮ್ ನಿಪ್ಪೆ, ಸಂಗಮೇಶ್ವರ ಶಾಶರಾವ್ ಬಿರಾದಾರ್ उपस्थितरिद्ದರು. कॅमेरामॅन विजय ಅವರ तालुका रिपोर्ट उप्पे न्यूज चॅनल. आज आमच्या चिमेगाव ग्राममध्ये जे काम चालू आहे जेजेमचं गेल्या 2-3 महिन्यापासून काम चालू आहे. जे काम बिलकुल काही चांगल्या पद्धतीनं झालं नाही. आता या गरिबाच्या घरामध्ये इथं पाणी आता 3 महिन्यापासून त्यांच्या घरामध्ये पाणी चाललं. अक्षरशः त्या माणसाला घरात झोपता येत नाही. ह्याप्रमाणे पाणी आहे त्याच्या घरामध्ये. तरी काही जर उद्या जर घर पडलं तर याची जिम्मेदारी कोण आहे? त्याकरता जे जेजेमचं काम ज्यानं करत आहे त्यांना विनंती आहे की आपण येऊन जे बी ताबडतोब या ठिकाणी येऊन त्याचं काय दुरुस्ती करावी. बरेचसे आपल्या गावामध्ये सुद्धा जे जेजेमचं काम झालेलं आहे काही जागी उपरून टाकलं तिथं काही त्याला नीट करायला तयार नाही. बरेचसे 10 वेळेस आम्ही तुमच्या जयसाहेबला सांगितलं, त्यांच्या काम वर्करला सांगितलं, कोणीच्याकडं लक्ष द्यायला तयार नाहीत. त्यामुळं शेवटी आम्हाला तुम्हाला बोलून घेऊन न्यूज बनवून टाकायची वेळ आलेली आहे. तरी या बघा ह्या जागेत तुम्ही बघू शकता इथं कसलं ह्या ठिकाणी कसे पाणी साचलेलं आहे. हे परत पाणी आपल्या ह्या घरामध्ये जात आहे. अक्षरशः घरामध्ये पाणी थांबलेलं आहे. प्रत्यक्ष त्या घरामध्ये त्या माणसाला झोपता येत नाही अशी परिस्थिती झालेली आहे इथं. तरी जे कोणी काम करत असेल, साहेब असतील, कोणी काय आपले जे जय असतील, त्यांना विनंती आहे की आपण येऊन ताबडतोब याचे निरीक्षण करावे. परत आपल्या गावामध्ये बरेचसे असं काम यांचं असं झालं की जयजमचं काम आमच्या गावात बिलकुल काहीच फेल काम असं झालेलं आहे. बरेचसे गावामध्ये काही उकरून टाकलेले आहेत, तिथं ते काही त्याची सुविधा केली नाहीत. परत पूर्ण गावात कोण्या नळाला पाणी आहे, कोण्या नळाला पाणी नाही. असे जयजमचं काम आमच्या गावामध्ये बिलकुल अतिशय वाईट पद्धतीनं काम झालेलं आहे. तरी कृपाळ साहेबांनी याची दखल घ्यावी ही विनंती. ಜೆಜೆಎಂ ಕೆಲಸ 2 ತಿಂಗಳಾಯ್ತು. ಕೆಲಸ ಊರಾಗಿ ಜಾರಿಯಾಗಿದೆ. ಆದರೂ ಇಲ್ಲಿ ವಾಲ್ಗಳು ಕೂಡ್ಸ್ಯಾರ, ರಬ್ಬರ್ ವಾಲ್ ಕೂಡ್ಸ್ಯಾರ. ಆ ರಬ್ಬರ್ ವಾಲ್ದಿಂದ ಈ ಗರಿಬ ಮನ್ಯಾಗ ನೀರು ಹೊಕ್ಕ್ಯಾವ. 3 ತಿಂಗಳಾಯ್ತು ಅವ ಮನ್ಯಾಗ ಮುಕ್ಕಲಾಗ ತಯಾರಿಲ್ಲ. ಅವ ಈ ಮನ್ಯಾಗ ಇರ್ಲಾಕ ತಯಾರಿಲ್ಲ. ಗುಡಿಯಲ್ಲಿ, ಪಂಚಾಯತಿಯಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಹೋಗಿ ಮುಗ್ತಾ ಇದ್ದಾನೆ. ಮತ್ತು ಈ ಜೆಜೆಎಂ ಕೆಲಸ ಏನಾಗ್ಯದ ಎಲ್ಲ ಖರಾಬ್ ಆಗ್ಯದ. ಯಾವುದು ನಳಿ ನೀರು ಬರ್ತಾ ಇಲ್ಲ, ಯಾವ ಸರಿಯಾಗಿಲ್ಲ. ಪೂರಾ ಊರಾಗ ಕೆದರಿಟ್ಟಾವ, ಊರಾಗೆಲ್ಲ ಕೆದರಿಟ್ಟಾವ. ಅದು ಮುಚ್ಚಲಾಕ ತಯಾರಿಲ್ಲ ಅವರು. ಇದು ಜೆಜೆಎಂ ಕೆಲಸ ಏನದ ಅಂದ್ರೆ ಪೂರಾ ಫೇರ್ ಅದ. ನಮ್ಗೆ ಅದ್ರದ್ದು ಏನು ಇದು ಇಲ್ಲ. ಅದ್ರ ಈ ವಾಲ್ಗಳು ಏನದ ಅಂದ್ರೆ ರಬ್ಬರ್ ವಾಲ್ ಹಾಕ್ಯಾವ. ಆ ರಬ್ಬರ್ ವಾಲ್ಗಳು ಫೇಲ್ ಅವ. ಮತ್ತು ಹಳೆ ಟಾಕಿಗೆ ಕಲೆಕ್ಷನ್ ಕೊಟ್ಟಾರ. ಅವ್ರೇನು ಹೊಸ ಟಾಕಿ ಮಾಡಿಲ್ಲ. ಹೊಸ ಟಾಕಿ ಏನು ಮಾಡಿಲ್ಲ. ಆ ಹಳೆ ಮಾಡಿ ಅದಕ್ಕೆ ಪಂಚಾಯತ್ ಹ್ಯಾಂಡ್ ಓವರ್ ಕೊಡ್ತಾ ಅಂತಂತಾರ. ನಾವು ಊರದವ್ರು ಕೊಡುಗಳಲ್ಲ. 10 ಸಲ ನಾವು ಅವ್ರಿಗೆ ಇದು ಮಾಡಿದೆವು, ಎಲ್ಲನೇ ಮಾಡಿದೆವು. ಮತ್ತು ಊರಾಗಿನ ಸರ್ಪಂಚ್ ಅವ್ರಿಗೆ ಸಹಿತ ನಾವು ಇದು ಮಾಡಿದೆವು. ಅವ್ರು ಭೀ ನಮ್ಮ ಮುಂದೆ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರು ಭೀ ಅವ್ರಿಗೆ ಕೇಳಕ್ಕೆ ತಯಾರಿಲ್ಲ. ಅವ್ರು ನಮ್ದು ಊರ್ದು ಏನದ ಅಂಬೋದು ಅವ್ರು ಎಲ್ಲ ತಿಳ್ಕೊಂಡಾರ. ನಿಮ್ಮ ಊರಿಗೆ ಟಾಕಿಗಳು ಎಷ್ಟು ಬಂದವು? ನಮ್ಮ ಒಂದೇ ಟಾಕಿ ಇಲ್ಲ.